ಸರ್ ನಮ್ಮ ತಂದೆ ಥರ ಫಾದರು ಯಾರಿಗೆ ಸಿಕ್ಕಿದ್ರು ನನಗಿಂತ ತುಂಬ ಜಾಸ್ತಿ ಸಾಧನೆ ಮಾಡಿರೋರು. ನೀವು ಇಂಜಿನಿಯರಿಂಗ್ ಸೇರಬೇಕು ಅನ್ನೋ ಚಾಯ್ಸು ನಿಮ್ದಾಗಿತ್ತಾ ನಿಮ್ಮ ಪೇರೆಂಟ್ಸ್ ಆಗಿತ್ತಾ? ಇಲ್ಲ, ಅದು ನಮ್ಮ ಚೈಲ್ಡ್ಹುಡ್ಡೇ ಟ್ಯೂನ್ ಅಪ್ ಆಗ್ಬಿಟ್ಟಿದ್ವಿ. ಜೀವನದಲ್ಲಿ ನೀನು ಗಂಡಸಾಗಿದ್ರೆ ಇಂಜಿನಿಯರಿಂಗ್ ಮಾಡಬೇಕು. ಸೊ ನಾನು ಇವಾಗ ಈ ಥರ ಇದ್ದೀನಿ, ಅವಾಗ ಐ ಯೂಸ್ ಟು ಬಿ ಲೈಕ್ ಹಂಕ್ ಥರನೇ ಇದ್ದೆ ನಾನು. ಹೇರ್ ಲಾಸಿಂದ ನೀವು ಡಿಪ್ರೆಷನ್ಗೆ ಹೋಗಿದ್ರಿ? ಡಿಪ್ರೆಷನ್ಗೆ ಹೋಗಿದ್ದು ನಿಜ. ಏಕೆ ಹೀಗಾಯಿತು ನಾನು ಕಾಣೇನೋ. ಸ್ನಾನ ಮಾಡೋಕ್ಕೆ ಹೋದ್ರೆ ಕೂದಲು, ತಲೆ ದಿಮ್ ಕೆಳಗಡೆ ಕೂದಲು. ಮತ್ತು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ, ಏನು ಮಗ ಕಾರ್ನರ್ ಸೈಟಾ, ಎಷ್ಟು ಸ್ಕ್ವೇರ್ ಫೀಟು ಅನ್ನೋನು. ಹಿಂಗೆ ಡಿನಯಲ್. ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ಅಕ್ಸೆಪ್ಟೆನ್ಸು. ಬೇರೆ ದಾರಿ ಇಲ್ಲದೆ ಆಧ್ಯಾತ್ಮಕ್ಕೆ ಹೋಗಿರೋದು. ಸೊ ಇದರ ಅರ್ಥ ಜೀವನದಲ್ಲಿ ಯಾವ್ದಾನ ಹೀರೋನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಚೆನ್ನಾಗಿ ಕೂದಲಿರೋರ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಕೂದಲು ಉದುರಲ್ಲ. ಒಳ್ಳೆ ಶಿವಣ್ಣ ಸರ್ ನಾನು, ಉಪೇಂದ್ರ ಸರ್ ನಾನು ಸ್ಟಾರ್ಟಿಂಗೇ ಇಟ್ಕೊಂಡ್ಬಿಟ್ಟಿದ್ರೆ ಕೂದಲು ಹಂಗೆ ಇರೋದ ಏನೋ. ಆ ಸ್ಟಾರ್ಟಿಂಗಿಗೆ ರಾಕ್ನ ಇಟ್ಟಿರೋ ಕಾರಣ ಇವಾಗ ನಾನು ಒಂದು ಬಂಡೆ ಥರ ಆಗಿದ್ದೀನಿ. ನೂರೊಂದು ನೆನಪು. ನಿಮ್ಮೆಲ್ಲ ಪಿಕ್ಚರ್ ಗೀಚರ್ ಕರ್ಕೊಂಡು ಹೋಗೋದು, ಹೋಟೆಲ್ಗೆ ಹೋಗೋದು? ಸರ್ ನಾನು ಹೇಳ್ತೇನಲ್ಲ ಸರ್, ನಮ್ಮ ತಂದೆ ಥರ ಫಾದರು ಯಾರಿಗೆ ಸಿಕ್ಕಿದ್ರು ನನಗಿಂತ ತುಂಬ ಜಾಸ್ತಿ ಸಾಧನೆ ಮಾಡಿರೋರು. ನಾನು ತಕ್ಕ ಮಟ್ಟಿಗೆ ಇಷ್ಟೇನೋ ಮಾಡಿದ್ದೀನಿ. ನಾವು ಡಿಪ್ರೆಷನ್ನು ಏನೇನಕ್ಕೋ ಹೋಗಿ ಇಷ್ಟು ಮಾತ್ರ ಬಂದಿದ್ದೀನಿ ನಾನು. ಬಟ್ ಒಂದು ವಿರಾಟ್ ಕೊಹ್ಲಿ ಲೆವೆಲ್ಗೆ ರೀಚ್ ಆಗುವಂಥ ಪೇರೆಂಟಿಗೂ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟರು. ಅಂದರೆ ಸುತ್ತಮುತ್ತಲೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸೋರು ಸರ್. ಸುತ್ತಮುತ್ತಲ ರಿಲೇಟಿವ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅವ್ರ ಮಕ್ಕಳನ್ನ ತುಂಬ ಸ್ಟ್ರಿಕ್ಟಾಗಿ ಬೆಳೆಸೋರು. ಹಿಂಗೆ ಬೆಳಿಬೇಕು ನೀನು, ಹಿಂಗೆ ಮಾಡಬೇಕು, ನಾವು ಹೇಳ್ದಂಗೆ ಹಿಂಗೆ ಮಾಡಿದ್ರೆ ಅದು ನಿನಗೆ ಒಳ್ಳೇದಾಗುತ್ತೆ. ಅದು ಒಳ್ಳೇದು, ಕರೆಕ್ಟು ಹೌದು, ನಿಜಾನೂ ಅದು. ಬಟ್ ನಮ್ಮ ತಂದೆ ಮಾತ್ರ ಫ್ರೀಯಾಗಿ ಬಿಟ್ಬಿಟ್ರು ಸರ್. ಅಂದರೆ ನಾನು ಸ್ವಲ್ಪ ಹೆಂಗಂದರೆ, ಇವತ್ತು ನಾನು ಆ್ಯಸ್ ಎ ಯೂಟ್ಯೂಬರ್, ಸ್ಟ್ಯಾಂಡಪ್ ಕಮಿಡಿಯನ್ಗೆ ಕರೆಕ್ಟ್ ಪ್ಲೇಸ್ಗೆ ಬಂದು ನಾನು ಕೂತಿದ್ದೀನಿ ಇವಾಗ. ಆ್ಯಂಡ್ ಐ ಫರ್ಮ್ಲಿ ಬಿಲೀವ್ ದಟ್ ನಿಮ್ಮ ಜೀವನದಲ್ಲಿ ನಿಮಗೇನು ಇಷ್ಟ ಮಾಡೋದಕ್ಕೆ, ಆಮೇಲೆ ನಿಮಗೆ ಆ್ಯಕ್ಚುಲಿ ಏನು ಸೂಟ್ ಆಗುತ್ತೆ, ಆ್ಯಂಡ್ ನೀವು ಏನು ಮಾಡಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಆ್ಯಂಡ್ ನಿಮಗೆ ಏನು ಮಾಡಿದ್ರೆ ನೆಮ್ಮದಿ ಸಿಗುತ್ತೆ, ನೀವು ಏನು ಮಾಡಿದ್ರೆ ನಿಮಗೆ ಜೀವನಕ್ಕೆ ಒಳ್ಳೆಯದು, ನಿಮ್ಮ ನೇಚರ್ ಪ್ರಕಾರ ಯಾವುದು ನೀವು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋದು, ದೀಸ್ ಆರ್ ಆಲ್ ಡಿಫ್ರೆಂಟ್ ಥಿಂಗ್ಸ್. ಸಮ್ಟೈಮ್ಸ್ ನಿಮ್ಗೆ ಏನು ಇಷ್ಟ ನಾನು ಮಾಡ್ತೀನಿ ಅನ್ನೋದು ಮೇ ನಾಟ್ ಸೂಟ್ ಯು ಆ್ಯಕ್ಚುಲಿ. ಅಥವಾ ನಿಮಗೆ ಸೂಟ್ ಆಗುತ್ತೆ ಬಟ್ ಅಲ್ಲಿ ದುಡ್ಡು ಬರ್ತಾ ಇರಲ್ಲ, ಅಥವಾ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಅಲ್ಲಿ ಬೇರೆ ಏನೋ ನಿಮಗೆ ಕಷ್ಟಗಳು ಬರುತ್ತೆ. ಇದೆಲ್ಲ ಅಲೈನ್ ಆಗೋದಕ್ಕೆ ತುಂಬ ಟೈಮ್ ಆಗುತ್ತೆ. ಇಟ್ ವಿಲ್ ಟೇಕ್ ಇಯರ್ಸ್ ಆಫ್ ಟೈಮ್. ಇದು ಥಿಯರಿ ಆಫ್ ಎಲಿಮಿನೇಷನ್ನೇ. ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ. ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇತ್ತು. ಕ್ರಿಕೆಟಿಗೆ ನಮ್ಮಪ್ಪ ಎನ್ಕರೇಜ್ ಮಾಡೋರು. ಈ ನೆವರ್ ಸೆಡ್ ನೋ. ಅವರೇ ಕರ್ಕೊಂಡೋಗಿ ಒಲಿಂಪಿಕ್ ಸ್ಪೋರ್ಟ್ಸಲ್ಲಿ ಕಿಟ್ ಕೊಡಿಸಿ ಒಂದು ಕ್ರಿಕೆಟ್ ಕ್ಯಾಂಪ್ ಹಾಕೋದು. ಅದನ್ನು ನಾನು ಟ್ರೈ ಮಾಡಿದೆ. ಒಂದು ಪಾಯಿಂಟಲ್ಲಿ ಯಾಕೋ ಇದು ನಮಗಲ್ಲ ಅನಿಸ್ತು, ಬಿಟ್ಟೆ. ನೆಕ್ಸ್ಟ್ ಯಾವುದು ಬೇರೆ ಸಂಗೀತ ಕ್ಲಾಸಿಗೆ ಕಳಿಸಿದ್ರು, ಅದಕ್ಕೂ ಹೋದೆ. ಅದು ಮಾಡಿದೆ. ಸಂಗೀತ ನನಗೆ ಅದಕ್ಕೆ ನಿಮ್ಮ ಡಾಟರ್ ಹತ್ರ ಅವ್ರು ಹಾಡಿದಾಗ ನಾನು ಅದೇ ಹೇಳಿದೆ, ಇವಾಗ ಐದಾರ ಸಿಂಗರ್ ಆರ್ ಯರ್ ನಾಟ್ ಅಕ್ವೈರ್ ಮಾಡೋವಂಥ ಸ್ಕಿಲ್ ಅಲ್ಲ ಅದು. ದೇವ್ರು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ನೀವು ಬೆಳೆಸ್ಕೊಂಡ್ರೆ ಸಾಕು. ಸೊ ಈ ಥರ ಎಲ್ಲದಕ್ಕೂ ಕಳಿಸೋರು ಸರ್. ಯಾವುದು ಸಮ್ಮರ್ ಕ್ಯಾಂಪಿಗೆ ಕಳಿಸೋರು. ಈ ನೆವರ್ ಸೆಡ್ ನೋ. ಈಗ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದಾಗ ಬೈಯೋರು ತುಂಬ ಬೈಯೋರು ಸ್ಟಾರ್ಟಿಂಗು. ಅದೇ ಹೇಳಿದ 7th 8th ಚೆನ್ನಾಗಿ ಬೈಯೋರು ಸರ್, ಹೊಡಿಯೋರು ಎಲ್ಲ ಮಾಡೋರು. ಆಮೇಲೆ ಅವ್ರಿಗೂ ಗೊತ್ತಾಯಿತು ಇದು ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗೋಲ್ಲ, ಅವ್ನು ಫ್ರೀಯಾಗಿ ಬಿಡೋಣ ಅನ್ನೋದು. ನಮ್ಮ ತಂದೆ ನನಗೆ ಅವಾಗ ಫ್ರೀಯಾಗಿ ಬಿಡೋದು ನನಗೆ ಅಡ್ಜಸ್ಟ್ ಆಗ್ಬಿಟ್ಟು ಎಲ್ಲ ಕಡೆ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬಂದ್ಬಿಟ್ಟೆ. ಫ್ರೀಯಾಗಿ ಬಿಟ್ಟರೆ ಮಾತ್ರ ನಾನು ವರ್ಕೌಟ್ ಆಗೋದು, ಇಲ್ಲಾಂದರೆ ನನಗೆ ಆಗಲ್ಲ ಅನ್ನೋದು ನನ್ನ ಮೈಂಡ್ಗೆ ಟ್ಯೂನ್ ಆಗೋಯ್ತು. ಅದು ಕಷ್ಟ ಸರ್, ಹಂಗೆ ನಿಮ್ಗೆ ಗೊತ್ತಲ್ಲ, ಅದು ಮುಲಾಜ್ಗೆ ಏನೋ ಅಂತಾರಲ್ಲ, ಆಗಲೇಬೇಕಾಗುತ್ತೆ. ಪ್ರಪಂಚ ಇರೋದೇ ಹೆಂಗನೆ, ನೀವು ಅನ್ಕೊಂಡಂಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನೀವು ಅನ್ಕೊಂಡಂಗೆಲ್ಲ ಇರಲ್ಲ. ಅದನ್ನು ಆ ಸ್ಟ್ರಗಲ್ನು ನಾನು ದಾಟಿದೆ. ಇದೆಲ್ಲ ದಾಟಿ ಬರೋಷ್ಟರಲ್ಲಿ ನಮ್ಮ ತಂದೆ ಯಾವುದಕ್ಕೂ ಡಿಸ್ಕರೇಜ್ ಮಾಡೋದಾಗಲಿ ಏನು ಮಾಡ್ತಾ ಇರಲ್ಲ. ನೀನು ಮಾಡೋದೆಲ್ಲ ಮಾಡು. ಇವಾಗ ನೀವು ಇಂಜಿನಿಯರಿಂಗ್ ಸೇರಬೇಕು ಅನ್ನೋ ಚಾಯ್ಸು ನಿಮ್ದಾಗಿತ್ತಾ ನಿಮ್ಮ ಪೇರೆಂಟ್ಸ್ ಆಗಿತ್ತಾ? ಇಲ್ಲ, ಅದು ನಮ್ಮ ಚೈಲ್ಡ್ಹುಡ್ಡೇ ಟ್ಯೂನ್ ಅಪ್ ಆಗ್ಬಿಟ್ಟಿದ್ವಿ. ಜೀವನದಲ್ಲಿ ನೀನು ಗಂಡಸಾಗಿದ್ರೆ ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲ ಅಂದರೆ ನಿನಗೆ ಅದು ಇಂಜಿನಿಯರಿಂಗ್ ಮಾಡದೆ ಬೇರೆ ದಾರಿನೇ ಇಲ್ಲ ನಿನಗೆ. ಅದೇನಾಗ್ಬಿಡೋದು. ನಿಮಗೇನು ಆಸೆ ಇತ್ತು? ನಮಗೂ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ. ಅಂದರೆ ಇವಾಗ ಚೈಲ್ಡ್ಹುಡ್ ಒಂದು ಬರುತ್ತಲ್ಲ, ನನಗೆ ಫಸ್ಟ್ ಕರೆಕ್ಟ್ ಇವಾಗ ನನಗೆ ಪೊಲೀಸ್ ಆಗಬೇಕು ಅಂತ ಆಸೆ ಹೇಳ್ತಾ ಇದ್ದೆ. ಪೊಲೀಸ್ ಥರ ಡ್ರೆಸ್ ಹಾಕೋತಾ ಇದ್ದೆ ಆ್ಯಕ್ಚುಲಿ. ಆ ಥರ ನಿಮ್ಗೇನು ಆಸೆ ಇತ್ತು? ಅಂದರೆ ಇದು ಹೇಳಿದ್ರೆ ಕಾಮಿಡಿ ಆಗ್ಬೋದೇನೋ, ನಿಜ ಹೇಳ್ಬೇಕಂದ್ರೆ ನಂಗೆ ಆ್ಯಕ್ಟರ್ ಆಗ್ಬೇಕಂತಲೇ ಆಸೆ ಇದ್ದಿದ್ದು ಸರ್. ಯಾಕೆ ಅಂದರೆ ನಾನು 6th or 7th ಸ್ಟ್ಯಾಂಡರ್ಡಲ್ಲೇ ನಾನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅವಾಗಿಂದನೇ ಸ್ವಲ್ಪ ನಾನು 7th ಸ್ಟ್ಯಾಂಡರ್ಡಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ಮಾಧುರಾವ್ ಅಂತ ಒಬ್ಬರು ಸರ್ ಟೀಚರ್ ಇದ್ದಾರೆ. ಅವರು ಒಂದು ನಾಟಕ ಮಾಡಿಸಿದ್ರು, ಅನ್ಫೇತ್ಫುಲ್ ಮ್ಯಾನ್ ಅಂತ. ಅದಕ್ಕೆ ನನ್ನ ಚಿಕ್ಕ ರೋಲಾಗಿ ತೊಗೊಂಡ್ರು. ಬಟ್ ನಾನು ಮಾಡೋದನ್ನು ನೋಡಿ ಅವ್ರು ನನಗೆ ಮೇಯ್ನ್ ರೋಲ್ ಕೊಟ್ಬಿಟ್ಟಿದ್ರು.
ಸೊ ಆ ನಾಟಕದಲ್ಲಿ ನಾನು ಹೀರೋ ಆಗ್ಬಿಟ್ಟು ಎಲ್ಲ ಮಾಡಿ ನಾಟಕ ಎಲ್ಲ ಆಗೋಯ್ತು. ದೆನ್ ನಮ್ಮಪ್ಪ ಹೇಳೋರು NSD ಜೀವನದಲ್ಲಿ ನೀನು ಐದರ್ NSDಗೆ ಹೋಗು, ಇಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಟ್ರೈ ಮಾಡು, ಆಗಲಿಲ್ವಾ FTIA ಟ್ರೈ ಮಾಡು, ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿ ಟ್ರೈ ಮಾಡೋದು, ಅದು ಆಗಿಲ್ಲ ನೀನಾಸಮ್ ಟ್ರೈ ಮಾಡು. ಈ ಥರ 2-3 ಆಪ್ಷನ್ ಕೊಟ್ಟರು ನನಗೇನಂದರೆ ಆ್ಯಕ್ಟಿಂಗೇ ಮಾಡಬೇಕು, ಅದರಲ್ಲೇ ಹೋಗಬೇಕು. ಸೊ ನಾನು ಇವಾಗ ಈ ಥರ ಇದ್ದೀನಿ, ಅವಾಗ ಐ ಯೂಸ್ ಟು ಬಿ ಲೈಕ್ ಹಂಕ್ ತರನೇ ಇದ್ದೆ ನಾನು. ಕರೆಕ್ಟ್. ಕಾಲೇಜ್ ಮಾಡೆಲ್ ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ನನಗೇನು ಕೇಳ್ಪಟ್ಟೆ, ಸಾರಿ ಫಾರ್ ಡಿವಿಯೇಟಿಂಗ್, ಈ ಅಂದ್ರೆ ತುಂಬಾ ಜನಕ್ಕೆ ಇದೊಂದು ಹೇರ್ ಲಾಸ್ ಇಂದ ನೀವು ಡಿಪ್ರೆಷನ್ಗೆ ಹೋಗಿದ್ರಿ. ಡಿಪ್ರೆಷನ್ಗೆ ಹೋಗಿದ್ದು ನಿಜ. ಏನಕ್ಕೆ ಬೈ? ಯಾಕೆ ನಿಮ್ಮ ತಂದೆಗೆ ತುಂಬಾ ಚೆನ್ನಾಗಿತ್ತು ಕೂದಲು, ಬ್ರದರ್ಗೆ ಹೇಗಿದೆ ನಾನು ನೋಡಿ? ಬ್ರದರ್ಗೂ ಸ್ವಲ್ಪ ಇವಾಗ ಪಾಪ ಅವ್ರ ಮದುವೆ ಆದಮೇಲೆ ಸ್ವಲ್ಪ ಬಿಟ್ಟರೆ ಇಟ್ಸ್ ನಾರ್ಮಲ್ ಓನ್ಲಿ. ಓಕೆ. ನನಗೆ ಆಲ್ಮೋಸ್ಟ್ ಸೆಕೆಂಡ್ PUC ಆದಮೇಲೆ ಸ್ಟಾರ್ಟ್ ಆಯಿತು. ಹಿಂಗೆ ಪವನ್ ಸರ್? ಅದು ಗೊತ್ತಿಲ್ಲ ಸರ್. ರೀಸನ್? ದೇರ್ಸ್ ನೋ ರೀಸನ್ ಆ್ಯಕ್ಚುಲಿ. ಡಾಕ್ಟ್ರನ್ನ ಕೇಳಿದೆ, ಅದು ಒಬ್ಬೊಬ್ಬರಿಗೆ ಇಫ್ ಯು ಆರ್ ಅನ್ಲಕ್ಕಿ ಅದು ನಿಮ್ಗೆ ಆಗುತ್ತಪ್ಪ. ನಮ್ಮ ತಂದೆಗೆ ಇತ್ತು, ಬಟ್ ಆಮೇಲೆ ಅವ್ರಿಗೂ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಹೆರಿಡಿಟರಿ ಟೈಪೇನೆ. ಬಟ್ ನಂಗೆ ಅರ್ಲಿ ಆನ್ ಇಟ್ ಸ್ಟಾರ್ಟೆಡ್ ಆಫ್. ಕೆಲವ್ರಿಗೆ ಹಂಗೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಡಿಪ್ರೆಷನ್ ಹೋಗಿದ್ರೆ? ಅದು ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ, ಯಾಕಂದ್ರೆ ನನಗೆ ಆ್ಯಕ್ಟರ್ ಆಗಬೇಕಂತಿತ್ತಲ್ಲ ಸರ್. ಬೇರೆ ಏನು ನನಗೆ ಆಪ್ಷನ್ ಅಂದರೆ ನನಗೇನಿತ್ತು ಅಂದರೆ ಇಂಜಿನಿಯರಿಂಗ್ ಮಾಡಿಬಿಡೋಣ, ಇಂಜಿನಿಯರಿಂಗ್ ಮಾಡಿಬಿಟ್ಟು ಇದನ್ನು ಮಾಡೋಣ, ಒಂದು 5 ವರ್ಷ ಟ್ರೈ ಮಾಡೋಣ, ಆಗಲೇ ಇಲ್ಲ ಅಂದರೆ ನಾವು ಇದಕ್ಕೆ ಬರೋಣ ಅಂತ ನಾನು NSDಗೆ ಹೋಗ್ಬೇಕಂತಲೇ ನಾನು ಫುಲ್ ಫರ್ಮಾಗಿ ನಿಂತಿದ್ದೆ ಸರ್. ನಾನು ಕಾಲೇಜಲ್ಲಿ ಮಾಡಲಿಂಗ್ ಇರೋದು, ಕಾಲೇಜ್ ಮಾಡಲ್ ಆಗಿದೆ ನಾನು. ಸೊ ಎಲ್ಲ ಅಲೈನ್ ಆಗಿರೋದು ನನಗೆ. ಇಂಜಿನಿಯರಿಂಗ್ ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ, ನಮಗೆ ಎಲ್ಲರೂ ಹೇಳೋರು 4 ವರ್ಷ ಕಷ್ಟಪಟ್ಟರೆ ನೀನು 40 ವರ್ಷ ಚೆನ್ನಾಗಿರ್ಬೋದು, ಸೊ ಇಂಜಿನಿಯರಿಂಗ್ ಮಾಡಿಬಿಡೋಣ, ವರ್ಕೌಟ್ ಆಗಿಲ್ಲ ಅಂದರೆ ಇದನ್ನು ಮಾಡೋಣ. ನಮ್ಮ ತಂದೆದು ಅದೇ ರೂಟೇ ಇತ್ತಲ್ವ ಅಂತ ನಾನು ಫುಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಸರ್. ನಾನು ಈ ಹೇರ್ ಲಾಸ್ ಸ್ಟಾರ್ಟ್ ಆಗ್ತಾ ನಿಮ್ಗೆ ಏನಾಗ್ಬಿಡುತ್ತೆ, ಹೆಂಗೆ ಇವಾಗ ಹೀರೋ ಎಲ್ಲ ಇದ್ದವ್ರಿಗೇ ಕಷ್ಟ ಇದೆ. ಅದು ನನಗೆ ಸ್ವಲ್ಪ ಪರ್ಸ್ನಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಬೇರೆ ಬೇರೆ ಟ್ರೀಟ್ಮೆಂಟ್ಸು ಅದು ಇದು ಇನ್ನೂ ವರ್ಷ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಟ್ರೀಟ್ಮೆಂಟ್ ತೊಗೊಳ್ದಿರೋ ಟ್ರೀಟ್ಮೆಂಟ್ ಎಲ್ಲ ಹೋಮಿಯೋಪತಿ, ಆ್ಯಲೋಪತಿ, ಕಿತಾಪತಿ ಅದು ಎಲ್ಲ ಟ್ರೈ ಮಾಡಿ. ಬಟ್ ಏನಂದರೆ ಹೇರ್ ಲಾಸ್ಗೆ ಇನ್ನೂ ಕಂಪ್ಲೀಟ್ ಸೊಲ್ಯೂಷನ್ ಅಥವಾ ಕ್ಯೂರ್ ಅಂತ ಇನ್ನೂ ಬಂದಿಲ್ಲ ಸರ್. ಅದು ದೇವ್ರು ಕೊಟ್ಟಿದ್ದಷ್ಟೇ. ನೀವು ಬೇಕಾದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೋದು, ಬಟ್ ಸ್ಟಿಲ್ ಅದು ಇಟ್ ವಿಲ್ ನಾಟ್ ಬೀಟ್ ನ್ಯಾಚುರಲ್. ನನಗೆ ಇತ್ತೀಚೆಗೆ ನನಗೆ ಸ್ವಲ್ಪ ಸ್ಟಾರ್ಟ್ ಆಗಿದೆ, ತಿನ್ನಾಗಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿ ಹೋಗ್ತಾ ಇದೆ. ನಮ್ಮ ಸ್ಕಿನ್ ಡಾಕ್ಟರ್ ಅವರು ಹೇಳಿದ್ರು ಕಂಟ್ರೋಲ್ ಮಾಡ್ಬೋದು, ಆಗೋದನ್ನು ಕಡಿಮೆ ಮಾಡ್ಬೋದು, ಬಟ್ ಎಷ್ಟು ಗ್ರೋತ್ ಆಗುತ್ತೆ ವಿ ಕೆನಾಟ್ ಅಶ್ಯೂರ್. ಅದು ಇನ್ನೂ ಬಂದಿಲ್ಲ, ಅದು ಆ ಟೆಕ್ನಾಲಜಿ ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ. ಸೊ ಯಾರನ್ನ ನೋಡ್ತಾ ಇದ್ರೆ ಹೇರ್ ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿದ್ದ ದಿನಾನೇ ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದು ಬಿಟ್ಟಾಕ್ಬಿಡಿ. ಅದು ಬಿಟ್ಟಾಕ್ಬಿಟ್ಟಿದ್ರೆ ನಾನು ಮೋಸ್ಟ್ಲಿ ಇವಾಗಲೂ ನಂಗೆ ಸ್ವಲ್ಪ ಹೇರ್ ಇರೋದೇನೋ, ನಾನು ಅದನ್ನು ಇನ್ನೂ ಸಾಲ್ವ್ ಮಾಡೋಕ್ಕೆ ಹೋದೆ. ಸ್ಟ್ರೆಸ್ ಆಲ್ಸೋ ಕೌಂಟ್ಸ್. ಅದಕ್ಕೆ ಇದೇ ಸ್ಟ್ರೆಸ್ ಅಲ್ವಾ ಸರ್? ಅಂದರೆ ನನಗೇನಾಗ್ಬಿಡ್ತು, ಇಂಜಿನಿಯರಿಂಗ್ ಹೋಗ್ತಾನೆ ಹೇರ್ ಲಾಸು ಇದೆ ಅಂದಾಗ ಸರಿ ಇಂಜಿನಿಯರಿಂಗಲ್ಲೂ ನಾನು ಓದ್ತಾ ಇದ್ದೀನಿ, ಅದೂ ನನಗೆ ಅಷ್ಟೊಂದು ಕೈ ಹಿಡಿತಾ ಇರಲ್ಲ. ಈ ಕೋಡಿಂಗು, C++, ಜಾವಾ ಇದೆಲ್ಲ ನನಗೆ ತಲೆಗೆ ಅಷ್ಟೊಂದು ಹತ್ತಾ ಇರಲ್ಲ. ನನಗೆ ಏನಪ್ಪ ಇಷ್ಟೊಂದು ಕಷ್ಟ ಇದೆಯಲ್ಲ, ಇದು ತೊಗೊಂಬಿಟ್ಟಿದ್ದೀನಿ. ಫಸ್ಟ್ ಸೆಮಿಸ್ಟ್ರಲ್ಲೇ ಇದು ಹಿಂಗೆ ಆಗ್ತಾ ಇದೆ. ಈಗ ನಿಮ್ಗೆ ಅಡಿಷನ್ ಸಬ್ಟ್ರಾಕ್ಷನ್ನೇ ಗೊತ್ತಾಯಿಲ್ಲ ಅಂದರೆ ಇಂಟಿಗ್ರೇಷನ್ ಬರುತ್ತಾ, ಆ ಥರ ಸಿಚುವೇಶನ್ ನನಗೆ. ಸರ್ ಇದು ಬಿಟ್ಟು ಬೇರೆ ಏನು ಮಾಡ್ಬೋದು, ಆ್ಯಕ್ಟಿಂಗ್ ಹೋಗೋಣ ಅಂದರೆ ಏರ್ ಲಾಸು, ಕಾನ್ಫಿಡೆನ್ಸು ಇದರಲ್ಲಿ ಅದನ್ನು ದಾಟಕ್ಕೆ ಒಂದು 2-3 ವರ್ಷ ಆಯ್ತು. ಹೆಂಗೆ ಬಂದ್ರಿ ಆಚೆ ಇದರಿಂದ? ಹೌ ಯು ಕ್ಯಾನ್ ಅಕ್ಸೆಪ್ಟೆನ್ಸೇ ಸರ್. ಅದು ಏನಂತಾರೆ, ಇನ್ ಎನಿ ಡಿಫಿಕಲ್ಟ್ ಸಿಚುವೇಶನ್ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಫೇಸಸ್ ಅಂತಾರಲ್ಲ. ಫಸ್ಟ್ ನಿಮ್ಗೆ ಏನಾದರೂ ದುರಂತ ನಡೆದ್ರೆ ನಿಮಗೆ ಕೋಪ ಬರುತ್ತೆ, ಏನು ಹಿಂಗೆ ಆಗೋಯ್ತು, ನನ್ನ ಮಗನ ನನಗೇನಕ್ಕೆ ಹಿಂಗಾಗಿದೆ. ನೆಕ್ಸ್ಟ್ ಡಿನಯಲ್ಲು, ನನಗೆ ಆ್ಯಕ್ಚುಲಿ ಆಗಿಲ್ಲ, ಇದು ಬೇರೆ ಏನೋ ಇದೆ. ಇದು ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದೆ ಬೇರೆ, ಇದು ಆ್ಯಕ್ಚುಲಿ ನನಗೆ ಆಗಿಲ್ಲ, ಇದು ನಾನಿನ್ನೂ ಭೂತ ಆಗಿಲ್ಲ, ಈ ಥರ. ಅದಾದ್ಮೇಲೆ ನೆಕ್ಸ್ಟು ಡಿಪ್ರೆಷನ್ ಆಗೋಯ್ತೆ ಸರ್. ಇವಾಗ ಒಂದು ನೀವು ಹೇಳ್ತೀರ ಚೆನ್ನಾಗಿದೆ, ಇದು 3 ಬರೀ ವಿತೌಟ್ ಡೈಲಾಗ್ ಎಕ್ಸ್ಪ್ರೆಷನ್ ಅಂತ ತೋರಿಸಿ ಸರ್. ಇದು 3 ಸ್ಟೇಜಸ್ ಒಂದು ಎಕ್ಸ್ಪ್ರೆಷನ್ ಅಂತ ತೋರಿಸಿ ಸರ್. ಸರ್ ಫಸ್ಟ್ ಆ್ಯಂಗರ್, ಇನ್ನೂ ಎಲ್ಲ ಹಂಗಂಗೆ ಇದೆ, ಕಮ್ಮಿ ಆಗಿಲ್ಲ. ಯಾವನು ಹೇಳಿದವನು ಇದು ಆ್ಯಂಗರ್. ನೆಕ್ಸ್ಟ್ ಡಿನರ್, ಏನು ಯಾರು ಹೇಳಿ ಕೂದಲು ಹೋಗಿದೆ? ಕೂದಲು ಹೋಗ್ತಾ ಇದೆ, ತಲೆ ಮೇಲೆ ಅಲ್ಲ, ಕೈ ಮೇಲೆ ಹೋಗ್ತಾ ಇದೆ. ಯಾಕೆ ಹೇಳಿದ್ದು? ಏನು ಕೂದಲಿಲ್ಲ ಅಂದ್ರೆ ಏನು ಜೀವನನೇ ಇಲ್ವಾ? ಯಾವನು ಹೇಳೋನು? ಕೂದಲಿಲ್ದಾಗ ಎಷ್ಟು ಜನ ಇದ್ದಾರೆ. ಏನದು ಬರುತ್ತೆ ಜಿ ಗೌರ್ಮೆಂಟೇ ಬರುತ್ತೆ ಹೋಗುತ್ತೆ, ನೀವಲ್ಲಿ ಕೂದಲು ಬರೋದೇ ಹೋಗುತ್ತೆ ಅನ್ನೋದ್ರಲ್ಲಿ ಏನಿದೆ ರೀ? ಇದು ಡಿನಯಲ್. ನೆಕ್ಸ್ಟ್ ಡಿಪ್ರೆಷನ್ನು, ಏಕೆ ಹೀಗಾಯಿತು ನಾನು ಕಾಣೇನೋ. ಸ್ನಾನ ಮಾಡೋಕ್ಕೆ ಹೋದ್ರೆ ಕೂದಲು, ತಲೆ ದಿಮ್ ಕೆಳಗಡೆ ಕೂದಲು. ನಮ್ಮ ಫ್ರೆಂಡ್ ಒಬ್ಬ ಹೇಳಿದ ಹಿಂಗೇನೆ, ಮಗ ದಿನಕ್ಕೆ 2 ಕೂದಲು ಹೋದ್ರೆ ನಿಂಗೆ 4 ವರ್ಷದಲ್ಲಿ ಎಷ್ಟು ಕೂದಲು ಹೋಗಿರುತ್ತೆ. ಈ ಮ್ಯಾಥಮೆಟಿಕ್ಸ್. ಇವನು ಬೇರೆ ಹಿಂಗೆ
ಮತ್ತು ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಹೆಂಗೆ ಏನು ಮಗ ಕಾರ್ನರ್ ಸೈಟಾ ಎಷ್ಟು ಸ್ಕ್ವೇರ್ ಫೀಟು ಅನ್ನೋನು ಹಿಂಗೆ ಡಿನಯಲ್. ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ಅಕ್ಸೆಪ್ಟೆನ್ಸು. ಬೇರೆ ದಾರಿ ಇಲ್ಲದೆ ಆಧ್ಯಾತ್ಮಕ್ಕೆ ಹೋಗಿರೋದು ಸರ್. ಈ ಆಧ್ಯಾತ್ಮಕ್ಕೆ ಹೋಗಿರೋದು ಅದೇ ನಾನು ಸಾರಿ ಇವತ್ತು May 13th ನಮ್ಮ ವೈಫ್ ನೋಡ್ತಾ ಇದ್ರೆ ಕ್ಯಾಕರ್ ಸುಗಿತಾರೆ ನನಗೆ. ಯಾಕಂದರೆ ಇವತ್ತು ರವಿಶಂಕರ್ ಗುರೂಜಿ ಅವರ ಬರ್ತ್ಡೇ ಇವತ್ತಾ ನಿಮ್ಮ ಮೀಟಿಂಗ್ ಸ್ಪಾಟ್ ಅದು ಮಾತಾಡ್ತೀನಿ ಅದನ್ನ. ಬರ್ತ್ಡೇ ಇವತ್ತು. ಅವ್ರದ್ದು ಬರ್ಡೇ, ಸನಿ ಲಿಯೋನಿ ಅವ್ರದ್ದು ಬರ್ಡೇ, ಇಬ್ಬರದು ಒಂದೇ ದಿನ ಬಿದ್ದಿದೆ. ಇನ್ನರ್ ಪೀಸ್ ಬಗ್ಗೆ ಅದು ಕೋಇನ್ಸಿಡೆನ್ಸ್. ಇನ್ನರ್ ಪೀಸು ಎಕ್ಸ್ಟರ್ನಲ್ ಪೀಸು ಎರಡು. ನಾನು ಪ್ರತಿ ಸಲ ನಮ್ಮ ವೈಫ್ ಇದೇ ಜೋಕ್ ಮಾಡ್ತಾ ಇರ್ತೀನಿ. ಓಕೆ, ಅವ್ರು ಇದ್ರ ಬಗ್ಗೆ ಮಾತಾಡೋ ಇನ್ನೊಂದ್ಸಲ ಮಾತಾಡಲ್ಲ ನಿನ್ನ ಜೊತೆ ಅಂತ. ಸೊ ಇದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಎಲ್ಲ ವಿಷಯದಲ್ಲೂ ಸರ್. ಸೊ ಕೊನೆಗೆ ಅಕ್ಸೆಪ್ಟೆನ್ಸೇ. ಸೊ ಅಕ್ಸೆಪ್ಟೆನ್ಸ್ ಇಸ್ ದ ಕ್ವಿಕೆಸ್ಟ್ ವೇ ಟು ಪೀಸ್ ಅಂತಾರೆ. ಪೀಸ್ ನೀವು ಈ ಸ್ಟೇಜಸ್ ಎಲ್ಲ ದಾಟ್ಕೊಂಡು ಬರೋಷ್ಟರಲ್ಲಿ ಕರೆಕ್ಟ್ ಹಿಂಗೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಸರಿ ಓಕೆ ನಾನು ಆ್ಯಕ್ಟರ್ ಆಗೋಕ್ಕಾಗಲ್ಲ, ಬೇರೆ ಏನು ಮಾಡ್ಬೋದು. ಸೊ ನಾನೇನು ಮಾಡ್ತಾಯಿದ್ದೆ, ಮಿಮಿಕ್ರಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಾಕ್ಟ್ಲಿ. ಸೊ ಮಿಮಿಕ್ರಿ ಹೇಗೆ ಅಂದರೆ ಹೌ ಇಟ್ ಕೇಮ್ ನಿಮಗೆ? ಅಂದರೆ ಸರ್ ಫಸ್ಟ್ ಯಾವ ವಾಯ್ಸ್ನ ಮಿಮಿಕ್ ಮಾಡಿದ್ದು ನೀವು? ಆ್ಯಕ್ಚುಲಿ ನಾನು ಐ ಆಮ್ ನಾಟ್ ಅ ಗುಡ್ ಮಿಮಿಕ್ ಆ್ಯಕ್ಚುಲಿ. ಓಕೆ, ನಾನು ಐ ಟೇಕ್ ದ ಕ್ಯಾರೆಕ್ಟರ್. ಓಕೆ, ಆ ಕ್ಯಾರೆಕ್ಟರ್ ಇಟ್ಕೊಂಡು ನನ್ನ ರೀತಿಯಲ್ಲಿ ನಾನು ಮಾಡೋದಕ್ಕೆ ನಾನು ಜಾಸ್ತಿ ಬಯಸ್ತೀನಿ. ಎಕ್ಸಾಕ್ಟ್ ವಾಯ್ಸ್ ಮಿಮಿಕ್ ದಟ್ ಈಸ್ ಅ ಡಿಫ್ರೆಂಟ್ ಟ್ಯಾಲೆಂಟ್. ಕರೆಕ್ಟ್. ನಮ್ಮ ದಯಾನಂದ್ ಸರ್ ಅವರು ಎಕ್ಸಾಕ್ಟ್ಲಿ. ನಾನು ಅವ್ರನ್ನ ಅದೇ ಕೇಳಿದೆ, ಸಿಕ್ಕಿದ್ರು ಒಂದ್ಸಲ. ದೆನ್ ಐ ಟೋಲ್ಡ್ ಹಿಮ್ ಸರ್ ಮಿಮಿಕ್ರಿ ಈಸ್ ಆಲ್ಸೋ ಲೈಕ್ ಸಿಂಗಿಂಗ್ ಓನ್ಲಿ, ಯು ಐದರ್ ಹ್ಯಾವ್ ಇಟ್ ಆರ್ ಯು ಡೋಂಟ್ ಅಲ್ವಾ ಸರ್ ಅಂದರೆ. ಹೌದು ರೀ, ಅದು ಆ ಟೋನ್ನ ಹಿಡಿಯೋಕ್ಕೆ ಒಂದು ನಾವು ಟ್ಯಾಲೆಂಟ್ ಇರುತ್ತೆ ವಿಚ್ ಐ ಡೋಂಟ್ ಹ್ಯಾವ್. ಸೊ ನಾನು ಕ್ಯಾರೆಕ್ಟರೈಸೇಷನ್ನ ಇಟ್ಕೊಂಡು ನನ್ನದೇ ಒಂದು ರೀತಿಲಿ ಮಾಡ್ತಾಯಿದ್ದೆ. ಸೊ ಇದರ ಅರ್ಥ ಜೀವನದಲ್ಲಿ ಯಾವುದನ್ನ ಹೀರೋನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ, ಚೆನ್ನಾಗಿ ಕೂದಲಿರೋರ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಕೂದಲು ಉದುರಲ್ಲ. ನಾವು ಇಟ್ಕೊಂಡಿದ್ದೆ ರಾಕು, ಅಲ್ಲಿ ರೀಚ್ ಆಗ್ಬಿಟ್ಟೆ ನಾನು. ಅದೇ ನೋಡಿ, ಈ ಟ್ರಾವೆಲ್ ಆಗ್ಬಿಟ್ಟು. ಎಕ್ಸಾಕ್ಟ್ಲಿ. ಸೊ ಸ್ಟಾರ್ಟಿಂಗ್ ಇಟ್ಕೊಳ್ಳೋವಾಗಲೇ ನಾನು ಒಳ್ಳೆ ಶಿವಣ್ಣ ಸರ್ ನಾನು ಇಲ್ಲ ಅಂದರೆ ಒಳ್ಳೆ ಲಾಂಗ್ ಇರೋ ಉಪೇಂದ್ರ ಸರ್ ನಾನು ಸ್ಟಾರ್ಟಿಂಗೇ ಇಟ್ಕೊಂಡ್ಬಿಟ್ಟಿದ್ರೆ ಕೂದಲು ಹಂಗೆ ಇರೋದ ಏನೋ. ಆ ಸ್ಟಾರ್ಟಿಂಗ್ ರಾಕ್ನ ಇಟ್ಟಿರೋ ಕಾರಣ ಇವಾಗ ನಾನು ಒಂದು ಬಂಡೆ ಥರ ಆಗಿದ್ದೀನಿ. ಸೊ ಒಂಥರ ನಿಮ್ದು ಟ್ರೇಡ್ ಮಾರ್ಕ್ ಟ್ರೆಂಡ್ ಸರ್. ಯು ಆರ್ ಲುಕಿಂಗ್ ಗುಡ್ ಲೈಕ್ ದಿಸ್. ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ನೀವು ಚಂದ ಕಾಣ್ತೀರಾ. ನನಗೆ ನೀವು ಕೂದಲಲ್ಲಿ ಹೆಂಗಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಹಿಂಗೆ ನೀವು ಚಂದ ಇದ್ದೀರಾ ನೀವು. ಥ್ಯಾಂಕ್ ಯು ಸರ್. ಬಟ್ ಏನಂದರೆ ಈ ಲುಕ್ಕು ನಮಗೆ ಇಂಡಿಯನ್ ಫಂಕ್ಷನ್ಸ್ಗೆ ಮೆಂಟಾಲಿಟಿಗೆ ಏನು ಪವನ್ ಯಾರೋ ಹೋಗ್ಬಿಟ್ರ ಅಂತ. ಇವ್ನು ಡೈಲಿ ಬೋಟ್ ಓಡಿಸ್ತಾವನಲ್ಲ, ಯಾರು ಹೋಗೋರು ಇವತ್ತು ಅಂತ ಜನ ಕನ್ಫ್ಯೂಸ್ ಆಗ್ಬಿಡೋರು. ಸೊ ನಮ್ಮ ಇದರಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ ಜನ. ಬಟ್ ಹ್ಯಾಟ್ಸ್ ಆಫ್ ಟು ಯು. ನೀವು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡು ಅಷ್ಟೆಲ್ಲ ಡಿಪ್ರೆಷನ್ಗೆ ಹೋದವರು, ನಾವು ಯು ಸ್ಪೋರ್ಟಿವ್, ಎಷ್ಟು ಹ್ಯೂಮರ್ ಆಗಿ ಇದನ್ನು ಹೇಳ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಸ್ನೇಹಿತರೆ ಯಾರಿಗೆ ಈ ಥರ ಸಮಸ್ಯೆ ಇದ್ರು ಪ್ಲೀಸ್ ಪವನ್ ಅವ್ರನ್ನ ಒಂದ್ಸತಿ ಅವ್ರ ಮಾತುಗಳನ್ನ ಕೇಳಿ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಅದೇ ನನಗೆ ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಒಬ್ರು ಯಾರೋ ಏನೋ ಮಾಡ್ತೀರಾ ಎಂಡೋರ್ಸು ಮಾಡಲಿಂಗ್ ಅಂತನೋ ನಾನು ಕೇಳಿದ್ರು. ನಾನು ಅವಾಗ ಆ್ಯಕ್ಚುಲಿ ಬೇಡ ಅಂದಿದ್ದೆ. ಸರ್ ನಿಮ್ಗೆ ಸಾಲ್ವ್ ಅಂತೂ ಮಾಡೋಕ್ಕಾಗಲ್ಲ ತಾನೆ, ಮತ್ತು ನಾನು ಯಾಕೆ ಸರ್ ಎಂಡೋರ್ಸ್ ಮಾಡಲಿ ಅಂತ. ಈ ಹೇರ್ ಆಯಿಲ್ ಅವ್ರಿಗೆಲ್ಲ ಪಿಂಗ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಇಲ್ಲಿ ಐ ವಾಂಟ್ ಟು ಥ್ಯಾಂಕ್ ಸ್ಟ್ಯಾಂಡಪ್ ಕಾಮಿಡಿ. ಏನಕ್ಕಂದರೆ ನನ್ನ ಈ ಪ್ರಾಬ್ಲಮ್ಸ್ ಆಗಲಿ, ಡಿಪ್ರೆಷನ್ ಆಗಲಿ, ಈ ಮೈನಸ್ ಪಾಯಿಂಟ್ಸ್ ನಾನು ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮೆಟೀರಿಯಲ್ ಥರ ಮಾಡ್ಕೊಂಡು ಬಂದೆ ಸರ್. ಓಕೆ ಪವನ್ ಅವರೇ, ಇವಾಗ ಫಸ್ಟ್ ಥಿಂಗ್ ಸ್ಟ್ಯಾಂಡಪ್ ಕಾಮಿಡಿ ವಿಷಯ ನೀವು ತೆಗೆದಿರೋದ್ರಿಂದ ನಾ ವೇಣು ಅವ್ರ ಸರ್ ಬಗ್ಗೆ ಇನ್ನು ಮುಂದೆ ಮಾತಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಇನ್ ಬಿಟ್ವೀನ್ ಪವನ್ ಆ್ಯಂಡ್ ವೇಣು ಸರ್ ಇಬ್ಬರದು ನಾನು ಮಾತಾಡ್ಕೊಂಡು ಹೋಗ್ತೀನಿ. ಸಾರಿ ಇಫ್ ಐ ಆಮ್ ಡೈಗ್ರೆಸಿಂಗ್. ನೋ ಇಟ್ಸ್ ಓಕೆ, ನಾನು ಐ ವಿಲ್ ಟೇಕ್ ದಟ್, ನೋ ಪ್ರಾಬ್ಲಮ್. ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಅನ್ನೋದು ನನಗೆ ಇವಾಗ ಇದು ವರ್ಡ್ ಫೆಮಿಲಿಯರ್ ನನಗೆ. ಐ ಆಮ್ ಹಾನೆಸ್ಟ್ ವಿತ್ ಯು. ಎಕ್ಸಾಕ್ಟ್ಲಿ ಏನು ಗೊತ್ತಿಲ್ಲ, ನಮ್ಮ ಕಾಮಿಡಿ ಅಂದರೆ ಸ್ಕಿಟ್ಟು. ಇವಾಗ ನಮ್ಮ ಸುಧಾ ಬರ್ಗೂರ್ ಮೇಡಮ್ ಅವರು, ಇಲ್ಲ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು, ಇವ್ರುಗಳು ಮಾಡೋದು ನಮ್ಮ ಕಾಮಿಡಿ ಅಂತ ಗೊತ್ತಿ. ಸ್ಟ್ಯಾಂಡಪ್ ಕಾಮಿಡಿ ಅನ್ನೋ ಟಿಪಿಕಲ್ ವರ್ಡ್ ಹೌ ಡು ಯು ಡಿಫೈನ್? ಹೇಗೆ ಅದನ್ನು ನಮ್ಮ ಕಾಮನರ್ಸ್ಗೆ ಅರ್ಥ ಮಾಡಿಸ್ತೀರಾ ನೀವು? ನಾನು ಸರ್ ನಿಜ ಹೇಳ್ತೀನಿ, ಮೋಸ್ಟ್ ಸ್ಟೇಜ್ ಫಿಯರ್ಡ್ ಗೈ. ಸ್ಟೇಜ್ ಫಿಯರ್ ಅಂದರೆ ಗಡ್ಡ ಯಾವ ಥರ ಸ್ಟೇಜ್ ಅಂದರೆ ಭಯಂಕರ. ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಕೋಮಾ ಸ್ಟೇಜ್ ಈ ಥರ. ಆಮೇಲೆ ಜನರಿಗೆ ಬೆರೆಯೋದು ಎಲ್ಲ ಆಗ್ತಾ ಇರಲ್ಲ. ತುಂಬ ಜನಗಳು ನೋಡಿದ್ರೆ ಭಯ ಆಗ್ಬಿಡೋದು. ಅಲ್ಲಿಂದ ಹಿಡಿದು ಇವತ್ತು ನಾನು ಒಂದು 100, 150, 200, 500 ಪೀಪಲ್ ಮುಂದೆ ಕಾಮಿಡಿ ಮಾಡ್ತೀನಿ ಅಂದರೆ ನನ್ನ ಸ್ಟ್ರಗಲ್ ಜರ್ನಿ ನನಗೆ ಗೊತ್ತು. ಕರೆಕ್ಟ್.